ಓಕೆ, ಮುಂದುವರೆದ ಭಾಗವಾಗಿ ನಾವು ಗಮನಿಸ್ತಾ ಇದ್ದೀವಿ. ನನ್ನ ಹಿರಿಯ ಸಾಹೇಬರು ಡಿಜಿಪಿ ರಾಮಚಂದ್ರ ರಾವ್ ಅಂತೆಲ್ಲ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನ್ನ ಕುಟುಂಬದ ಸದಸ್ಯರು ಬಂದಾಗ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಬೇಕು. ಪ್ರೋಟೋಕಾಲ್ ಆಫೀಸರ್ ಬಸವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಏರ್ಪೋರ್ಟ್ಗೆ ಕುಟುಂಬಸ್ಥರು ಬಂದಾಗ ಹೋಗುವಾಗ ಗ್ರೀನ್ ಚಾನಲ್ ಮಾಡಬೇಕು ಅಂತ ಅಂದಿದ್ರು. ನಾನು ಗ್ರೀನ್ ಚಾನಲ್ ಅಂದ್ರೆ ಏನು ಅಂತ ಹೇಳ್ತೀನಿ ನಿಮಗೆ. ಅದರಂತೆ ನಾನು ಪ್ರತಿ ಬಾರಿ ಕೂಡ ರನ್ಯಾಗೆ ಗ್ರೀನ್ ಚಾನಲ್ ಅನ್ನ ಕೊಟ್ಟಿದ್ದೆ. ರನ್ಯಾ ರಾವ್ ಕೂಡ ನನಗೆ ಸಾಕಷ್ಟು ವರ್ಷಗಳ ಪರಿಚಯ. ಮಾರ್ಚ್ 3ನೇ ತಾರೀಕು ರನ್ಯಾ ರಾವ್ ನನಗೆ ಫೋನ್ ಮಾಡಿದ್ರು. ನಾನು ದುಬೈನಿಂದ ಬರ್ತಾ ಇದ್ದೀನಿ, ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತೀನಿ ಅಂತ ಕಾಲ್ ಮಾಡಿದ್ರೆ ಆಕೆ ಸಿಕ್ಕಾಕೊಂಡಲ್ಲ. ಆ ದಿನದ ಡೀಟೇಲ್ಸ್ ಇದು. ಬೆಂಗಳೂರಿಗೆ ಬಂದಾಗ ನಾನು ಆಕೆಗೆ ಗ್ರೀನ್ ಚಾನಲ್ ಕೊಟ್ಟಿದ್ದೆ, ಹೌದು ಅಂತ ಒಪ್ಕೊಂಡಿದ್ದಾರೆ ಪ್ರೋಟೋಕಾಲ್ ಆಫೀಸರ್ ಬಸವರಾಜು ಅವರು. ನನಗೆ ಸಾಕಷ್ಟು ವರ್ಷಗಳಿಂದ ಅವ್ರ ಪರಿಚಯ ಇದ್ದಿದ್ರಿಂದ ಅವ್ರಿಗೆ ಅವ್ರು ಹೇಳ್ದಂತೆ ನಾನು ಕೇಳಿದೆ. ಬಟ್ ಆಕೆ ಚಿನ್ನ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅಂತ ನನಗೆ ಗೊತ್ತಿರಲಿಲ್ಲ ಅನ್ನೋದನ್ನ ಕೂಡ ಅಲ್ಲಿ ಹೇಳಿದ್ದಾರೆ. ಇದು ಪ್ರೋಟೋಕಾಲ್ ಆಫೀಸರ್, ಶಿಷ್ಟಾಚಾರವನ್ನ ಕೊಡ್ತಾ ಇದ್ದಂತಹ ಆಫೀಸರೇ ಕೊಟ್ಟಿರುವಂತಹ ಹೇಳಿಕೆ. ಈಗ ವಾಪಸ್ ಬರೋಣ. ಗ್ರೀನ್ ಚಾನಲ್ ಅಂದ್ರೆ ಏನು ಹಾಗಾದ್ರೆ? ಈಗ ನಾವು ಏರ್ಪೋರ್ಟ್ಗೆ ಹೋದಾಗ ಗ್ರೀನ್ ಚಾನಲ್, ರೆಡ್ ಚಾನಲ್ ಅಂತ ಕಸ್ಟಮ್ಸ್ಗೆ ಸಂಬಂಧಪಟ್ಟಂತೆ 2 ಭಾಗ ಇರುತ್ತೆ. ಗ್ರೀನ್ ಚಾನಲ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನಿಮ್ಮ ಹತ್ರ ಕಸ್ಟಮ್ಸ್ ಹಣವನ್ನ ಪಾವತಿ ಮಾಡಬೇಕಾಗಿರುವಂತಹ ಯಾವುದೇ ಐಟಮ್ಸ್ ಇಲ್ಲ ಅಂತ ಡಿಕ್ಲೇರ್ ಮಾಡಿಕೊಂಡು ಈ ಲೇನಲ್ಲಿ ಹೋಗೋದು. ಈ ಲೇನಲ್ಲಿ ಹೋದಾಗ ಇನ್ಸ್ಪೆಕ್ಷನ್ ಕಡಿಮೆ ಇರುತ್ತೆ. ರೆಡ್ ಚಾನಲ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಸ್ಟಮ್ಸ್ ಡ್ಯೂಟಿಯನ್ನ ಕಟ್ಟಬೇಕಾದ ಗೂಡ್ಸ್ ಇದೆ, ವಸ್ತುಗಳಿದೆ ಅನ್ನೋದು ರೆಡ್ ಚಾನಲ್. ಸೊ ಈಕೆ ಹೆಂಗ್ ಗ್ರೀನ್ ಚಾನಲ್ ಸಿಕ್ತು ಅಂತ ಪ್ರಶ್ನೆಯನ್ನ DRI ಅಧಿಕಾರಿಗಳು ಕೇಳಿದಾಗ ಇವರು ಕೊಟ್ಟಿರುವಂತಹ ಉತ್ತರ ಇದು. ತಂದೆನೆ ಹೇಳಿದ್ರು ಈಕೆಗೆ ಅಥವಾ ಈಕೆಯ ಕುಟುಂಬಸ್ಥರು ಯಾರೇ ಬಂದರೂ ಕೂಡ ಅವರೆಲ್ಲರಿಗೂ ಕೂಡ ಪ್ರೋಟೋಕಾಲ್ ಅನ್ನು ಕೊಡಬೇಕು, ಶಿಷ್ಟಾಚಾರದ ನಿಯಮಗಳನ್ನ ಅವರಿಗೂ ಕೂಡ ಫಾಲೋ ಮಾಡಿಸಬೇಕು ಅನ್ನೋದನ್ನ ಹೇಳಿದ್ರು ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಆ ಸ್ಟೇಟ್ಮೆಂಟ್ಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ವಿತ್ ಡಾಕ್ಯುಮೆಂಟ್ ನಾವು ನಿಮ್ಮ ಮುಂದೆ ಇದನ್ನ ಇಡ್ತಾ ಇದ್ದೀವಿ. ಸೊ ಆಮೇಲೆ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಹಾಗಾದ್ರೆ ಈಕೆಗೆ ಇನ್ಸ್ಪೆಕ್ಷನ್ ಆಗಿರಲ್ವಾ ಅಂತ. ಪ್ರೋಟೋಕಾಲ್ನಲ್ಲಿ ಇನ್ಸ್ಪೆಕ್ಷನ್ ಯಾವುದೇ ವಿನಾಯಿತಿ ಇರಲ್ಲ, ಆದರೆ ಕಡಿಮೆ ಸಮಯದಲ್ಲಿ ಈಕೆ ಏರ್ಪೋರ್ಟ್ನಿಂದ ಆಚೆ ಬರೋದಕ್ಕೆ ಅವಕಾಶ ಇರುತ್ತೆ. ಅದರ ದುರುಪಯೋಗ ಇಲ್ಲಿ ಆಗಿದೆ ಮತ್ತು ಮಲತಂದೆಯೇ ಈಕೆಗೆ ಶ್ರೀರಕ್ಷೆ ಆಗಿದ್ರ ಬಗ್ಗೆ ಕೂಡ ಅನುಮಾನಗಳು ಮೂಡಿಸುವಂತಿದೆ. ಅಧಿಕಾರಿ ಪ್ರೋಟೋಕಾಲ್ ಆಫೀಸರ್ ಯಾರಿದ್ರು ಆವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್. ಹಾಗಾದ್ರೆ ಈಗ ನೆಕ್ಸ್ಟ್ ಕ್ವೆಶ್ಚನ್ ಏನ್ ಬರುತ್ತೆ ಅಂದ್ರೆ, ಈಕೆಯ ಸ್ಮಗ್ಲಿಂಗ್ ದಂಧೆ ಬಗ್ಗೆ ಅವರ ತಂದೆಗೆ ಗೊತ್ತಿತ್ತಾ ಪ್ರಶ್ನೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಪ್ರೋಟೋಕಾಲ್ ಆಫೀಸರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ರೆ ಮಲತಂದೆಗೆ ಈಕೆಯ ಸ್ಮಗ್ಲಿಂಗ್ ದಂಧೆ ಬಗ್ಗೆ ಗೊತ್ತಿತ್ತಾ? ಗ್ರೀನ್ ಚಾನಲ್ ಅನ್ನ ಕೊಡಿಸುವಂತಹ ವ್ಯವಸ್ಥೆ ಆ ಕಾರಣಕ್ಕೆ ಮಾಡಿದ್ರ? ಬರೀ ಈಕೆಗೆ ಮಾತ್ರ ಗ್ರೀನ್ ಚಾನಲ್ ಕೊಟ್ಟಿದ್ದಾರೆ ಅಥವಾ ಇನ್ನೂ ಈಕೆಯ VVIP ಗ್ಯಾಂಗ್ ಏನಿತ್ತು, ಆ ಅಡ್ಡದಾರಿ ಹಿಡಿದಿರುವಂತಹ ಗ್ಯಾಂಗು ಅವ್ರಿಗೂ ಕೊಟ್ಟಿದ್ರ ಅನ್ನುವಂತಹ ಅನುಮಾನಗಳು ಬಂದ್ಬಿಡುತ್ತೆ. ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಪ್ರಮುಖವಾಗಿ ಬಸವರಾಜ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ DRI ಅಧಿಕಾರಿಗಳು ಇಡೀ ಪ್ರಕರಣ ಅಂದರೆ ಬಸವರಾಜ್ಗೂ ಮತ್ತು ರಾಮಚಂದ್ರ ರಾವ್ಗೂ ಮತ್ತು ರನ್ಯಾ ರಾವ್ ಇವ್ರು 3 ಜನಕ್ಕೂ ಕೂಡ ಯಾವ ರೀತಿಯ ಕನೆಕ್ಷನ್ ಇತ್ತು. ಯಾಕೆಂದರೆ ಈಕೆ ಪ್ರತಿ ಬಾರಿಯೂ ಕೂಡ ಈ ರೀತಿಯ ಚಿನ್ನ ಸಾಗಾಟವನ್ನು ಮಾಡ್ತಾ ಇದ್ದಾಳೆ, ಇವಳು ಹೆಬಿಚುವಲ್ ಸ್ಮಗ್ಲರ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು DRI ಅಧಿಕಾರಿಗಳಿಗೆ ಇತ್ತು. ಆ ಹಿನ್ನೆಲೆಯಲ್ಲಿ ಏನು ಬಸವರಾಜ್ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಅನುಮಾನವನ್ನು ವ್ಯಕ್ತಪಡಿಸೋ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಹೋಗ್ತಾ ಇದೆ. ಅಂದರೆ DRI ಅಧಿಕಾರಿಗಳಿಗೆ ಬಸವರಾಜ್ ಮೇಲೆ ಯಾಕೆ ಅನುಮಾನ ಬರ್ತದೆ ಅಂದರೆ ಆಕೆನ ಗ್ರೀನ್ ಚಾನಲ್ನ ಮೂಲಕ ಹೊರಗೆ ತರುವಂಥ ಪ್ರಯತ್ನಗಳನ್ನು ಮಾಡಿರ್ತಾಳೆ. ಹೊರಗೆ ತರುವಂಥ ಪ್ರಯತ್ನ ಮಾಡಿದ್ದ ಹಿನ್ನೆಲೆಯಲ್ಲಿ ಆತನ ಬಳಿಕೆಯಲ್ಲಿ ಹೇಳಿಕೆಯನ್ನು ಪಡೆದುಕೊಳ್ಳೋ ಸಂದರ್ಭದಲ್ಲಿ ಆತ ಒಂದು ಹೇಳಿಕೆಯನ್ನು ಕೊಡ್ತಾನೆ. ನನಗೆ ಹಿರಿಯ ಅಧಿಕಾರಿ ರಾಮಚಂದ್ರ ರಾವ್ ಅವರು ಅಂದರೆ ಇದುವರೆಗೂ ಕೂಡ ಅಂತೆ ಅಂತ ಸುದ್ದಿ ವಿಚಾರಗಳು ಬರ್ತಾ ಇತ್ತು, ಆದರೆ ಬಸವರಾಜ್ನ ಹೇಳಿಕೆ ಸಮೇತ ಈಗ ನಾವು ಸುದ್ದಿಯನ್ನು ಸ್ಫೋಟವನ್ನು ಮಾಡ್ತಾ ಇರೋಂಥದ್ದು. ಅದರಲ್ಲಿ ಹೇಳ್ತಾರೆ, ನನ್ನ ಹಿರಿಯ ಅಧಿಕಾರಿ ರಾಮಚಂದ್ರ ರಾವ್ ಅವರು DG ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಅವರು ಸಾಕಷ್ಟು ವರ್ಷಗಳಿಂದ ಪರಿಚಯ ಇದ್ರು. ಜೊತೆಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ನನ್ನ ಕುಟುಂಬಸ್ಥರು ಯಾವಾಗ ಅರೈವಲ್ ಇರ್ಬೋದು ಅಥವಾ ಡಿಪಾರ್ಚರ್ ಇರ್ಬೋದು ಆ ಸಂದರ್ಭದಲ್ಲಿ ಬಂದರೆ ಅವರಿಗೆ ಗ್ರೀನ್ ಚಾನಲ್ ಅನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಆ ಸೂಚನೆಯ ಮೇರೆಗೆ ನಾನು ರನ್ಯಾ ರಾವ್ಗೆ ಗ್ರೀನ್ ಸಿಗ್ನಲ್ ಅನ್ನ ಮಾಡ್ಕೊಡುವಂತ ಕೆಲಸವನ್ನ ಮಾಡಿದ್ದೆ ಅಂತ, ಗ್ರೀನ್ ಚಾನಲ್ ಅನ್ನ ಮಾಡ್ಕೊಡುವಂತ ಕೆಲಸವನ್ನ ಮಾಡಿದ್ದೆ ಅಂತ ಹೇಳಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕೆಂದ್ರೆ ರನ್ಯಾ ರಾವ್ ಕೂಡ ಸಾಕಷ್ಟು ವರ್ಷಗಳಿಂದ ಆತನಿಗೆ ಪರಿಚಯ ಇರ್ತಾರೆ. ಸಾಕಷ್ಟು ವರ್ಷಗಳಿಂದನೂ ಕೂಡ ಇದೇ ರೀತಿಯಲ್ಲಿ ಏರ್ಪೋರ್ಟ್ ನಲ್ಲಿ ಓಡಾಟವನ್ನ ಮಾಡ್ತಾ ಇದ್ರು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದಂತ ಬಸವರಾಜ್ಗೆ ಏನು ರನ್ಯಾ ರಾವ್ನ ಡೈರೆಕ್ಟ್ ಕಾಂಟ್ಯಾಕ್ಟ್
ಎಫೆಕ್ಟ್ ಇತ್ತು. ಯಾಕೆಂದ್ರೆ ದುಬೈನಿಂದ ಹೊರಡೋ ಸಂದರ್ಭದಲ್ಲಿ 4 ಗಂಟೆ ಅಂದ್ರೆ ಭಾರತೀಯ ಕಾಲಮಾನ 4 ಗಂಟೆ ಸಂದರ್ಭದಲ್ಲಿ ಆಕೆ ನನಗೆ ಫೋನ್ ಅನ್ನ ಮಾಡಿದ್ರು. ಸಂಜೆ 6:30ಕ್ಕೆ ನಾನು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ, ಬೆಂಗಳೂರಿನಲ್ಲಿ ಫ್ಲೈಟ್ ಲ್ಯಾಂಡ್ ಅನ್ನ ಆಗ್ತದೆ. ಆ ಸಂದರ್ಭದಲ್ಲಿ ನಾನು ಬರ್ತಾ ಇದ್ದೀನಿ, ನೀವು ನನಗೆ ಗ್ರೀನ್ ಚಾನಲ್ ಅನ್ನ ಮಾಡ್ಕೊಡ್ಬೇಕು, ಪ್ರೋಟೋಕಾಲ್ ಅನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳಿದ್ರು. ಮಾಡ್ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ಅನ್ನೋದ್ರ ಬಗ್ಗೆ, ಗ್ರೀನ್ ಚಾನಲ್ ಅನ್ನ ಮಾಡ್ಕೊಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಬಸವರಾಜ್ ಅವರು ಹೇಳಿರುವಂತದ್ದು. ಬಸವರಾಜ್ ಹೇಳ್ಕೊಟ್ಟಿರುವಂತ ಮಾಹಿತಿ ಪ್ರಕಾರ ನಾನು ಕಳೆದ 3-4 ಬಾರಿ ಕೂಡ ಇದೇ ರೀತಿಯಲ್ಲಿ ಗ್ರೀನ್ ಚಾನಲ್ ಅನ್ನ ಮಾಡ್ಕೊಟ್ಟಿದ್ದೀನಿ, ಆಕೆಯನ್ನ ಪ್ರೋಟೋಕಾಲ್ ಮೂಲಕವೇ ಹೊರತರುವಂತ ಕೆಲಸವನ್ನ ಮಾಡಿರುವಂತದ್ದು. ಆದ್ರೆ ಈ ರೀತಿಯಲ್ಲಿ ಆಕೆ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ದಾಳೆ, ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಪ್ರತಿ ಬಾರಿಯೂ ಕೂಡ ಗೋಲ್ಡ್ ಅನ್ನ ತರ್ತಾ ಇದ್ದಾಳೆ, ಇದ್ಯಾವ್ದ್ರ ಬಗ್ಗೆ ಕೂಡ ನನಗೆ ಅರಿವಿರ್ಲಿಲ್ಲ ಅಂತೇಳಿ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಹೇಳಿಕೆಯ ಪ್ರತಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಅವತ್ತು ಆದಂತ ಘಟನೆ ಮಾರ್ಚ್ 3ನೇ ತಾರೀಕು ಆದಂತ ಘಟನೆ ಏನಿತ್ತು, ಆ ಘಟನೆಯನ್ನ ಆಧರಿಸಿ ಬಸವರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಸವರಾಜ್ ಹೇಳಿಕೆಯನ್ನ ದಾಖಲು ಮಾಡಿಕೊಂಡ DRI ಅಧಿಕಾರಿಗಳು ಈ ಬಗ್ಗೆ ಒಂದು ಕನ್ಕ್ಲೂಷನ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಮಮತಾ, ಮುರಳಿ, ಈ ಮೂಲಕ ಒಂದು ಸ್ಪಷ್ಟ ಆಗ್ತಾ ಇದೆ, ಈ ಎಲ್ಲ ಇಶ್ಯೂ ಆಚೆ ಬರ್ತಾ ಇದ್ದ ಹಾಗೆ ರಾಮಚಂದ್ರ ರಾವ್ ಅವರು ಒಂದು ಪ್ರೆಸ್ ನೋಟ್ ಅನ್ನು ರಿಲೀಸ್ ಮಾಡ್ತಾರೆ. ನಮಗೂ ಅವ್ರಿಗೂ ಸಂಬಂಧ ಇಲ್ಲ, ಅವ್ರ ಕುಟುಂಬ ಪ್ರತ್ಯೇಕವಾಗಿದೆ, ನಾವು ಕಾಂಟ್ಯಾಕ್ಟ್ ಅಲ್ಲೇ ಇಲ್ಲ ಅಂತ. ಹಾಗಾದ್ರೆ ಸುಳ್ಳು ಹೇಳಿದ್ರ, ಪರಿಶುದ್ಧ ಸುಳ್ಳನ್ನು ಹೇಳಿದ್ರ ಅನ್ನೋದು ಪ್ರಶ್ನೆ ಬರುತ್ತೆ, ನಾಟಕ ಆಡಿದ್ರ ಅನ್ನೋದು ಪ್ರಶ್ನೆ ಬರುತ್ತೆ. ಇದೊಂದು ಹಸಿ ಸುಳ್ಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇದರಲ್ಲೇ. ಯಾಕೆಂದ್ರೆ ರಾಮಚಂದ್ರ ರಾವ್ ಅವರು ನವೆಂಬರ್ 27ನೇ ತಾರೀಕು ನಡೆದಂಥ ರನ್ಯಾ ಮತ್ತು ಜತಿನ್ ಹುಕೇರಿ ಇಬ್ಬರ ಮದುವೆಯಲ್ಲೂ ಕೂಡ ತುಂಬ ಖುಷಿಯಾಗಿದ್ರು. ಅವರೇ ಹೆಣ್ಣನ್ನ ದಾರಿ ಎಡ್ಕೊಡುವಂಥ ಕೆಲಸವನ್ನ ಮಾಡಿರೋಂಥದ್ದು ಸ್ವಂತ ತಂದೆ, ಬಯಾಲಜಿಕಲ್ ಫಾದರ್ ಕೂಡ ಆ ಪ್ರಕರಣ ಏನು ಸಮಾರಂಭದ ಏನಿತ್ತು ಆ ಸಮಾರಂಭದಲ್ಲಿ ಅವರು ಇದ್ರು. ಆ ಸಂದರ್ಭದಲ್ಲಿ 27ನೇ ತಾರೀಕು ಆದ ನಂತರ ಅವರ ಸಂಬಂಧ ಸಂಪೂರ್ಣವಾಗಿ ಅಳಿಸೋಗಿತ್ತು. ನಾವು ಅವರ ಯಾವುದ್ರ ಜೊತೆಯಲ್ಲಿ ಇರಲಿಲ್ಲ, ಜೊತೆಗೆ ಅವರ ಮನೆಗೆ ಹೋಗುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಅದಾದ ನಂತರ ಫೆಬ್ರವರಿ 1ನೇ ವಾರದಲ್ಲಿ ನಡೆಯುವಂತ ರಿಷಬ್ನ ಮದುವೆ ಅಂದ್ರೆ ರನ್ಯಾ ರಾವ್ನ ತಮ್ಮ ಸಹೋದರನ ಮದುವೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ರಾಮಚಂದ್ರ ರಾವ್ ಇರ್ಬೋದು, ರನ್ಯಾ ಇರ್ಬೋದು, ಜೊತೆಗೆ ಅವರ ತಾಯಿ ರೋಹಿಣಿ ಇರ್ಬೋದು, ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ರು, ಅನ್ಯೋನ್ಯವಾಗಿ ಇದ್ರು. ಇವರೆಲ್ಲರೂ ಕೂಡ ಚೆನ್ನಾಗಿದ್ದಂತ ಸಂದರ್ಭದಲ್ಲೂ ಕೂಡ ಇವರು ಹಸಿ ಸುಳ್ಳನ್ನ ಹೇಳುವಂತ ಪ್ರಯತ್ನ ಮಾಡಿರುವಂತದ್ದು. ಅಕಸ್ಮಾತ್ ಈ ರೀತಿಯಲ್ಲಿ ಅವರ ನಡುವೆ ಸಂಬಂಧಗಳು ಚೆನ್ನಾಗಿಲ್ಲ ಅಂತ ಅಂದ್ರೆ ಪ್ರೋಟೋಕಾಲ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಯಾಕೆ ಹೇಳಿದ್ರು? ಜೊತೆಗೆ ರನ್ಯಾ ರಾವ್ಗೂ ಬಸವರಾಜ್ಗೂ ನಿರಂತರವಾದ ಸಂಪರ್ಕ, ಸಾಕಷ್ಟು ವರ್ಷಗಳ ಸಂಪರ್ಕ ಇದೆ. ಆ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಯಾವ್ಯಾವ ಸಂದರ್ಭದಲ್ಲಿ ಅವರು ಬೆಂಗಳೂರಿಗೆ ಬಂದಿದ್ರು, ನಾನು ಯಾವ ಸಂದರ್ಭದಲ್ಲಿ ಗ್ರೀನ್ ಚಾನಲ್ನ ಮಾಡಿಕೊಟ್ಟಿದ್ದೀನಿ, ಆಕೆ ಯಾವ ಸಂದರ್ಭದಲ್ಲಿ ಹೊರಗಡೆ ಹೋಗಿದ್ದಾರೆ, ಯಾವ ದೇಶದಿಂದ ಬಂದಿದ್ರು ಅನ್ನೋದು ಕೂಡ ಪರ್ಟಿಕ್ಯುಲರ್ ಆಗಿ ಬಸವರಾಜ್ ಅವರು ತಮ್ಮ ಹೇಳಿಕೆಯಲ್ಲಿ ಕೊಡ್ತಾ ಇರುವಂತದ್ದು. ಆ ಹೇಳಿಕೆಯ ಪ್ರಕಾರ ಬಸವರಾಜ್ ಅವರಿಗೆ ಪ್ರೋಟೋಕಾಲ್ ಅನ್ನ ಮಾಡಲಿಕ್ಕೆ ರಾಮಚಂದ್ರ ರಾವ್ ಅವರು ಈ ಹಿಂದೆ ಹೇಳಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಿನಲ್ಲಿ ಈಗ ನಿಮಗೆ ಡೀಟೇಲ್ಸ್ ತೋರಿಸ್ತಾ ಇದೀವಿ ನೋಡಿ, ವಿತ್ ಡಾಕ್ಯುಮೆಂಟ್ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಪ್ರೋಟೋಕಾಲ್ ಆಫೀಸರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಬಸಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆಯ ಪ್ರತಿ ನಮಗೆ ಆಕ್ಸೆಸ್ ಮಾಡಿದ್ದೀವಿ, ನಮಗೆ ಸಿಕ್ಕಿದೆ. ಅದರಲ್ಲಿ ಪ್ರತಿಯೊಂದು ಸಾಲು ಕೂಡ ನಾನಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಪ್ರೋಟೋಕಾಲ್ ಆಫೀಸರ್ ಬಸಪ್ಪ ಅವರು ಹೇಳಿದಂತಹ ವಿಚಾರಗಳು ಏನು, DRI ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದಾಗ ಹೆಂಗೆ ನೀವು ಅವ್ರನ್ನ ಪ್ರೋಟೋಕಾಲಲ್ಲಿ ವ್ಯವಸ್ಥೆ ಮಾಡಿಕೊಟ್ರಿ, ಯಾರು ಹೇಳಿದ್ ನಿಮಗೆ, ಎಷ್ಟು ಟೈಮ್ ಬಂದಿದ್ದಾರೆ, ಈ ಥರ ನಾನಾ ಪ್ರಶ್ನೆಗಳನ್ನು ಇವ್ರಿಗೆ ಕೇಳಲಾಯಿತು. ಆಗ ಅವರು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಏನೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ರಾಮಚಂದ್ರ ರಾವ್ಗೂ ಮತ್ತು ಇವ್ರಿಗೂ ಇದ್ದಂತಹ ಸ್ನೇಹದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಹಾಗೆ ಇದೇ ಟೈಮ್ನಲ್ಲಿ ನನ್ನ ಫ್ಯಾಮಿಲಿಯವ್ರು ಯಾರೇ ಬಂದರೂ ಕೂಡ ಅವ್ರಿಗೆಲ್ಲ ಪ್ರೋಟೋಕಾಲ್ ವ್ಯವಸ್ಥೆ ಆಗಬೇಕು ಅಂತ ಸ್ವತಃ ರಾಮಚಂದ್ರ ರಾವ್ ಅವರೇ ಹೇಳಿದ್ರು ಅಂತ ಹೇಳಿ ಇವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಮಗಳ ಈ ದಂಧೆಗೆ ತಂದೆಗೆ ಶ್ರೀರಕ್ಷೆ ಕೊಡುವ ಕೆಲಸ ಮಾಡಿದ್ರ? ಬಿಕಾಸ್ ಆಕೆ ಮಾಡ್ತಾ ಇದ್ದಿದ್ದೇನು? ಸ್ಮಗ್ಲಿಂಗ್ ಕೆಲಸ. ಸ್ಮಗ್ಲಿಂಗ್ ಕೆಲಸಕ್ಕೆ ನೀವು ಶ್ರೀರಕ್ಷೆ ಕೊಡುವಂತಹ ವ್ಯವಸ್ಥೆನ? ಎಲ್ರಿಗೂ ಇದು ಪ್ರಶ್ನೆ ಅದೇ. ಶಿಷ್ಟಾಚಾರ ಉಲ್ಲಂಘನೆ ಇಲ್ಲಿ ಸ್ಪಷ್ಟವಾಗಿ ಆಗಿದೆ. ಹೆಂಗ್ ಮಾಡಿದ್ರು, ಯಾರ ಮೂಲಕ ಮಾಡಿದ್ರು, ಎಷ್ಟು ಸಲ ಮಾಡಿದ್ದಾರೆ, ಈಕೆಯ ಜೊತೆಗೆ ಇನ್ನು ಯಾರ್ಯಾರು ಈ ಶಿಷ್ಟಾಚಾರದ ಉಪಯೋಗವನ್ನ, ಸರ್ಕಾರಿ ವ್ಯವಸ್ಥೆಯ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ. ವಿತ್ ಡಾಕ್ಯುಮೆಂಟ್ ನಾವು ತೋರಿಸ್ತಾ ಇದ್ದೀವಿ. DRI ಅಧಿಕಾರಿಗಳೇ ತಮ್ಮ ತನಿಖಾ ವರದಿಯಲ್ಲಿ ದಾಖಲಿಸಿರುವಂತಹ ವರದಿ ಇವೆಲ್ಲವೂ ಕೂಡ. ಪ್ರೋಟೋಕಾಲ್ ಆಫೀಸರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನ ಒಂದೊಂದು ವಿಚಾರಗಳನ್ನು ಕೂಡ ನಾವು ಹೇಳ್ತಾ ಇದ್ವಿ. ಸೊ ರನ್ಯಾ ರಾವ್ ಈಕೆಗೆ ಅಂದರೆ ಆವತ್ತಿನ ದಿನ ಸಿಕ್ಕಾಕೊಳ್ಳೋ ದಿನ ಕೂಡ ದುಬೈಯಿಂದಲೇ ಕಾಲ್ ಮಾಡಿದ್ಲು ಈ ಆಫೀಸರ್ಗೆ. ಏನದು ಅಂತ ಕೇಳಿದ್ರೆ, ನಾನು ಬರ್ತಾ ಇದ್ದೀನಿ, ನನಗೊಂದು ಗ್ರೀನ್ ಚಾನಲ್ನ ಮೂಲಕ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಇದು ಮಾತ್ರ ಅಲ್ಲ, ಇನ್ನೂ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇದೆ ಪ್ರೇಮ್.